ಹೀಗೆ ಮಾಡಿದರೆ ಹೇಗಮ್ಮ ಸರ್ಸು? ನಮಗೂ ದುಃಖ ಇಲ್ವಾ? ಇದೆಲ್ಲ ನಮ್ಮನ್ನು ಮೀರಿದ್ದು, ನಾವು ಸಹಿಸ್ಕೊಳ್ಳೇಬೇಕು. ಹೌದಮ್ಮ ಸರಸ್ವತಿ, ಊಟ ಬಿಡೋದ್ರಿಂದ ಯಾವ ಲಾಭನೂ ಇಲ್ಲ. ದೇಹಕ್ಕೆ ಚೈತನ್ಯ ಬೇಕಲ್ವಾ? ನೀನು ಊಟ ಮಾಡದೇ ಇದ್ರೆ ಪಾಪ ಲಕ್ಷ್ಮೀನಾರಾಯಣನೂ ಊಟ ಮಾಡಲ್ಲ. ದಯವಿಟ್ಟು ನನಗೆ ಯಾರು ಒತ್ತಾಯ ಮಾಡಬೇಡಿ. ನನಗೆ ಸೇರ್ತಾ ಇಲ್ಲ. ಗಂಟ್ಲನ್ನು ಹೇಗೆ ಇಳಿಯುತ್ತೆ ಹೇಳಿ? ನನ್ನನ್ನು ತೊರೆದು ಹೋಗಿರೋದು ಬೇರೆ ಯಾರೂ ಅಲ್ಲ, ನನ್ನ ಪತಿ ದೇವರು. ಹೌದಮ್ಮ ಸರಸ್ವತಿ, ನಾವು ಒಪ್ಕೊಳ್ತೀವಿ. ಆದರೆ ಈ ಥರ ನೀ ಹಠ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡು, ನಮಗೋಸ್ಕರ ಸ್ವಲ್ಪ ಊಟ ಮಾಡೋ ಶಾಸ್ತ್ರನಾದರೂ ಮಾಡು. ನನಗೆ ಬೇಡ, ಲಕ್ಷ್ಮೀನಾರಾಯಣನ್ ಕೊಡಿ. ಅಮ್ಮ ಸರಸ್ವತಿ, ಈ ಹಠ ಒಳ್ಳೆಯದಲ್ಲ ಅಮ್ಮ. ಆಗಿದ್ದು ಆಗೋಗಿದೆ. ಈ ರೀತಿ ಶೋಕ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಏನಾಗಬೇಕಾಗಿತ್ತೋ ಅದೇ ಆಗಿದೆ. ನಮ್ಮ ಕುಟುಂಬ ಎಂಥದ್ದು ಅನ್ನೋದು ನಿಮಗೂ ತಿಳಿದಿದೆ ಅಲ್ವೇ? ನಮ್ಮದು ಧಾರ್ಮಿಕ ಹಿನ್ನೆಲೆ ಇರೋ ಕುಟುಂಬ. ನಮ್ಮ ತಂದೆ ತಾಯಿ ಎಷ್ಟು ದೈವ ಭಕ್ತರು ಅನ್ನೋದು ನಿನಗೇ ಗೊತ್ತು. ನಮ್ಮ ಕುಟುಂಬ ಧರ್ಮಕ್ಕೆ, ಧರ್ಮ ಗುರುಗಳಿಗೆ ಎಷ್ಟು ಗೌರವ ಕೊಡುತ್ತೆ, ಹೇಗೆ ನಡ್ಕೊಳ್ತಾರೆ ಅನ್ನೋದು ನೀನು ನೋಡಿದ್ಯಾ ಅಲ್ವೇ? ಧರ್ಮದ ವಿಚಾರಕ್ಕೆ ಬಂದರೆ ತ್ಯಾಗಕ್ಕೆ ಮುಂದಾಗೋ ಮನೆತನ ನಮ್ಮದು. ಕಾಯ ವಾಚ ಮನಸ ಧರ್ಮವನ್ನೇ ಉಸಿರಾಡ್ತಾ ಇದ್ದೀವಿ ನಾವು. ಈಗ ವೆಂಕ ಅಲ್ಲ ಶ್ರೀ ರಾಘವೇಂದ್ರ ತೀರ್ಥರು ಮಾಡಿದ್ದು ಅದನ್ನೇ. ಇದರಿಂದ ನಿನಗೆ ಹೆಚ್ಚು ನೋವು ಆಗ್ತಿದೆ ಅನ್ನೋದು ನನಗೂ ಅರ್ಥ ಆಗ್ತಿದೆ. ಆದರೆ ಈ ರೀತಿ ಶೋಕ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ದಯವಿಟ್ಟು ಸ್ಥೈರ್ಯ ತನ್ಕೋ. ಅಮ್ಮ ಸರಸ್ವತಿ, ಆಧ್ಯಾತ್ಮದ ಮುಂದೆ ನಾವೆಲ್ಲ ಶೂನ್ಯರು. ಈಗ ನಡೆದಿರೋದು ಜಗತ್ ಕಲ್ಯಾಣಕ್ಕೋಸ್ಕರ. ನೀನು ಅಷ್ಟು ಭಕ್ತಿ ಮತ್ತು ಗೌರವ ಹೊಂದಿದ್ದ ನಿನ್ನ ಪತಿ ದೇವರು ಈಗ ಜಗತ್ತಿಗೆ ಗುರು, ವೇದಾಂತ ವಿದ್ಯಾ ಸಾಮ್ರಾಜ್ಯದ ಅಧಿಪತಿ. ಅದು ನಿನಗೆ ಹೆಮ್ಮೆ ಅನಿಸ್ಬೇಕು ತಾಯಿ. ಯೋಚಿಸಬೇಡ, ಕಾಲ ಎಲ್ಲವನ್ನೂ ಮರೆಸುತ್ತೆ. ಆದರೆ ನೀನು ಮರೆಯುವ ಪ್ರಯತ್ನ ಮಾಡಬೇಕು ಅಷ್ಟೇ. ನೋಡು ಸರ್ಸು, ನೀನೀಗ ಊಟ ಮಾಡಲ್ಲ ಅಂದರೆ ನಾವು ಯಾರು ಸಹ ಒಂದಾಗ್ಲೂ ಅನ್ನ ಮುಟ್ಟಲ್ಲ. ನೀನು ಅನ್ನ ಆಹಾರನ ತ್ಯಜಿಸೋದಾದ್ರೆ ನಾವು ತ್ಯಜಿಸ್ತೀವಿ. ಈ ಕ್ಷಣದಿಂದಲೇ ಒಂದು ಹನಿ ನೀರು ಕೂಡ ಸೇವಿಸಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸರಸ್ವತಮ್ಮ, ದಯವಿಟ್ಟು ಹಠ ಮಾಡಬೇಡಿ. ನಿಮ್ಮಿಂದ ಪಾಪ ಇವ್ರು ಎಲ್ಲರೂ ಉಪವಾಸ ಮಾಡಬೇಕಾಗತ್ತೆ. ದಯಮಾಡಿ ಊಟ ಮಾಡಿ. ಸರಿ, ನಿಮ್ಮಿಷ್ಟ. ಪದ್ಮಮ್ಮ, ಹೋಗಿ ತಗೊಂಬನ್ನಿ.